ಬೈಕ್ ನ ಸಿಕ್ಕಾಪಟ್ಟೆ ಚಳಿ ಇಷ್ಟಕ್ಕ ಹೋಗು ನಿಂದ್ರೆ ಅದು ಹೋಗ್ಲಿ. ಸಿಕ್ಕಾಪಟ್ಟೆ ಫಿಶ್ ವೆರೈಟಿ ಒಳಗೆ ಸಿಗ್ತದ. ಅದು ವೆರೈಟಿ ಒಳಗೆ ಸಿಗೋದು ಅಂಗಡಿ ನಿಜ ಹೇಳ್ಬೇಕಂದ್ರೆ ಬರೀ ಒಂದೇ ಫಿಶ್ ಹೇಳಿದ್ವಿ. ಜಸ್ಟ್ ಟೇಸ್ಟ್ ನೋಡ್ಬೇಕಂತ ಹೇಳಿದ್ರೆ ಯಾವ ಥರ ಇರುತ್ತೆ ಟೇಸ್ಟ್, ಅದ್ರ ಮೇಲೆ ಡಿಪೆಂಡ್. ಟೇಸ್ಟ್ ಚಲೋ ಐತೆ ಅಂದ್ರೆ ಆಮೇಲೆ ಬೇಕಾದ್ರೆ ಆರ್ಡರ್ ಮಾಡ್ಬೋದು, ಇಲ್ಲೇ ಇರ್ತಿ. ಅದಕ್ಕೆ ನಾನು ನಿಂಬೆ ಹಣ್ಣು ಎಲ್ಲ ಹಿಂಡ್ಕೊಂತಿರ್ತೀನಿ ಗೈಸ್. ಫುಲ್ ಖಾಲಿನೇ ಆಗ್ಯಾವ ಮೀನುಗಳು. ನಾಯಿಗಳು ಅದಾವ, ನಾಯಿಗಳು ಸ್ವಲ್ಪ ಹಾಕೋರು ಮುಳ್ಳು ಹಾಕೋದ್ರಿ. ಅವ್ರು ಆಮೇಲೆ ಪ್ಲೇಟ್ ಎತ್ತಾಕ್ ಬಂದಾಗ ನೋಡ್ಬೇಕು ಇವರೆಲ್ಲ ಮುಳ್ಳನ್ನು ತಿಂದರೆ. ಕೈಗೆಲ್ಲ ಎಣ್ಣೆ ಆಗ್ಲಕತ್ತದ. ಹಿಂಡ್ ಮ್ಯಾನೇಜ್ ಡೈಲಿ ಇದೆ ಲುಕ್ ನೋಡ್ರಿ ಅವ್ರದ್ದು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ಸ್ವಲ್ಪ ಇಲ್ಲ ಗೈಸ್, ಮಲ್ಕೊಂಡಿರಲಿಲ್ಲ ನಾನೇನು ಸ್ವಲ್ಪ ಹಾಸ್ಪಿಟ್ಲ್ ಹೊಂಟೀನಿ. ಹಾಸ್ಪಿಟ್ಲ್ ಯಾಕಪ್ಪ ಅಂದ್ರೆ ನಮ್ಮ ಅಕ್ಕನ ಮಗಳದು ಏನಂತಾರ ಅದೇನೋ ಜನ್ಮ ದಾಖಲೆ ತೊಗೊಬರ್ಬೇಕು. ಸೊ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಹಾಸ್ಪಿಟ್ಲ್ ಸೈಡ್ ಹೊಂಟೀನಿ. ಅದಕ್ಕೆ ಶಿಲ್ಪ ಅವರು ನಮ್ಮ ಸ್ವೀಟಿ ಅವರು ನೋಡ್ರಿ ಅಲ್ಲಿ ಇವಾಗ ನಿದ್ದೆಗಣ್ಣಾಗ ಎದಕ್ಕೆ ಕೂತಾರ ನೋಡ್ರಿ. ಇಬ್ಬರು ಅವ್ರಿ ಮನೆಗೆ ಹೋಗಿ ಫಡವಾಡ ಅಂತ ಹೋಗಿಬಿಟ್ಟು ತೊಗೊಂಬರೋಗು. ಅದು ಏನದಲ್ಲ ಪ್ರೊಸೀಜರ್ ಅದ ಚೀಟಿ ಇತ್ತು. ಚೀಟಿ ಒಂದು ತೊಗೊಂಡು ನೀನು ಚೀಟಿ ಸಿಗಲಿಕ್ಕೆ ಎಷ್ಟೊತ್ತನ ಚೀಟಿನ ಹುಡುಕಾಡ್ಬಿಟ್ಟು ಚೀಟಿ ಸಿಕ್ತು ತೊಗೊಂಡು ಇವಾಗ ಹೋಗ್ಬಿಟ್ಟು ಬರುವ. ಲೆಟ್ಸ್ ಗೋ ಗೈಸ್. ಬನ್ನಿ ಹೋಗಿ. ಹಾಯ್ ಗಾಯ್ಸ್, ಏನ್ ಮಾಡ್ತಾ ಇದ್ದೀರಾ ಎಲ್ಲರೂ? ಅವ್ರು ಹೋಗ್ತಾರೆ, ನಾವು ಅವ್ರಿಗೆ ಕಳಿಸಿ ಮನ್ಯಾಗ ಮಾಡ್ಕೊಂಡು. ಶಿವ ಅಂತೂ ಮಧ್ಯಾಹ್ನ ಮಲ್ಕೊಳ್ಳೋದು ಬಿಟ್ಟಾಳ ಹಿರೋಣಿ ಚಂತನ. ನಮ್ಮ ನಿದ್ದೆ ಹಾಳು ಮಾಡೋರು. ಓಕೆ ಗೈಸ್ ಬನ್ನಿ. ಇವ್ರ ಮಾತಾಡ್ಕೊಂಡ್ರೆ ಜಲ್ದಿ ಬಾ. ಇವ್ರ ಮಾತಾಡ್ಕೊಂಡ್ರೆ ಏನೂ ಆಗಲ್ಲ ಬಿಡಲ್ಲ. ಹೌದು, ನನ್ನ ಜೊತೆ ಮಾತಾಡ್ತೀವಿ, ನೀನು ಮಾತಾಡಬೇಡಿ. ಓಕೆ ಗೈಸ್ ಬನ್ನಿ ಹೋಗಿ ಬರುವ ಪಟಾಕ್ಸೆ. ಹೋಗಿ ಬಂದ್ಬಿಟ್ಟು ಗೈಸ್ ಇವತ್ತು ತಮ್ಲೆ ನೋಡಿರಲ್ಲ. ಹೌದು ಸೇರಿಸ್ತಾ ಒಂದು ಸ್ವಲ್ಪ ಫಿಶ್ ತಿಲ್ಲ ಬಡ್ಡೆ ಕೋಲಾರ ಫಿಶ್. ಸೊ ಅದಕ್ಕೆ ಬನ್ನಿ ಫಸ್ಟ್ ಇಲ್ಲಿ ಹಾಸ್ಪಿಟ್ಲಿಗೆ ಬರ್ತೀನಿ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಆಫೀಸ್ ಬರುವ ಬಂದಿಂದ ಐತಲ್ಲ ಸ್ವಲ್ಪ ಏನಿಲ್ಲಂದ್ರೆ ಒಂದು ಸ್ವಲ್ಪ ಟೈಮ್ ಮಾಡ್ಕೊಂಬಿಟ್ಟು ಹೋಗೋ ಮತ್ತೆ ಅಷ್ಟೇನು ಅರ್ಜೆಂಟ್ ಇಲ್ಲ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗುವ ಬನ್ನಿ. ಹೋಗಿ ಶಿಸ್ತ ಒಂದಷ್ಟು ಫಿಶ್ ತಿನ್ಬೇಕಂತ ಭಾಳ ಆಸೆ ಇದೆ. ಅದಕ್ಕೆ ಹೋಗಿ ಬರುವ ಗೈಸ್. ಆಫ್ಟರ್ ಲಾಂಗ್ ಟೈಮ್ ಅಲ್ಲಿಂದ ಬಂದು ಇಲ್ಲೇ ಸ್ವಲ್ಪ ಕೆಲಸ ಇತ್ತು, ಅದನ್ನಷ್ಟು ಮುಗಿಸ್ಕೊಂಡು ಈಗ ಮತ್ತೆ ಮನೆ ಕಡೆ ಬನ್ನಿ ಹೋಗುವ. ಇನ್ನು ಭಾಳ ಕೆಲಸಗಳವ ಹೇಳದಾಗೆಲ್ಲ ಹೊರಗೆ ಬಿಸಿಲು ನೋಡ್ರಿ. ಹೊರಗೆ ಬಂದಾಗ ಬಿಸಿಲು ಇರುತ್ತೆ. ಎಷ್ಟೋ ಥರ ಎಲ್ಲ ನಾಳಿತ್ತು, ಈಗ ಬಿಸಿಲು ಜಾಸ್ತಿ ಆಗೋದು. ಲೆಟ್ಸ್ ಗೋ ಗೈಸ್ ಬನ್ನಿ. ಡೈರೆಕ್ಟ್ ಎಷ್ಟು ಸಿಗ್ತು ಗೊತ್ತಿಲ್ಲ, ಸಿಗ್ತೀವಿ ಬಿಟ್ಟು ಗೈಸ್. ಫೈನಲಿ ಅಲ್ಲಿಂದ ಮನೆಗೆ ಬಂದೆ. ನನಗೆ ನೋಡ್ರೆ ಸಿಕ್ಕಾಪಟ್ಟೆ ತೆಗಿಯ ಅಲ್ಲತ್ತದ. ಇವ್ರಿಗೆ ನೋಡ್ರೆ ತಂಡಿ ಹಿಡಿಯಲ್ಲತ್ತದ. ತಂಡಿ ಚಳಿ ಆಗಕತ್ತದ. ನಾನು ಮನ್ಯಾಗ ಕೂತಲ್ಲಿ ಬ್ಯಾಗ್ ಕೊಡೋರಂಗೆ ಆಗಿದೆ. ಮತ್ತೆ ಹಂಗೆ ಗೈಸ್ ತಲೆಗೆ ಎಣ್ಣೆ ಹಚ್ಕೊಂಡಿನಲ್ಲ, ಅದಕ್ಕೆ ಚಂದ ಕಾಣಲ್ಲ. ಚಂದ ನಿಮ್ಮ ನಾರ್ಮಲ್ ಇದ್ರೆ ಚಂದ ಕಾಣಲ್ಲ. ಹಾಂ ಸೀರಿಯಸ್ಲಿ ತಲೆಗೆ ಎಣ್ಣೆ ಹಚ್ಕೊಂಡು ನೀವು ಹೊರ ಕರ್ಕೊಂಡು ಹೋಗ್ತಾರತ್ತ. ಹೌದು, ನಾ ಬರಲಿ ಬರ್ಲಿಕ್ಕೆ ಅಂದ್ರೆ ಬಿಡ್ಲಕ್ಕ ಗೈಸ್, ನಾ ಹೋಗ್ತೀನಿ ಬರ್ತೀನಿ. ಆಯ್ತು, ಚಾಲೆಂಜ್ ಇದೇ ಮಾತು ನನಗೆ ಬಿಟ್ಟು ಹೋಗಲ್ಲ. ಇದ್ದೇ ಮಾತು. ನಾ ಬರಲ್ಲ. ನೀ ದೊಡ್ಡ ಹೀರೋಣಿ, ನಾ ಬರಲ್ಲ. ನೀ ದೊಡ್ಡ ಹೀರೋಣಿ, ನಾ ಹೀರೋಡಿ ಇರ್ಲಿ, ನೀನು ಕರ್ಕೊಂಡು ಹೋಗ್ಲಾಕ. ನಾ ಬರಲ್ಲ. ನೀ ಒಬ್ಬ ಹೋಗ್ತೀನಿ ಬರಕ್. ಹಾಂ ಮನಿ ಗೈಸ್ ಈಗ ಬಂದೀನಿ. ಈಗ ರೆಡಿಯಾಗಿ ಈ ಸದ್ಯ ರೆಡಿಯಾಗಿ ಏನು ಎಷ್ಟಕ್ಕೆ ಹೋಗಿ ನಾ ಬರಲ್ಲ. ನೀ ಬರಬೇಡ, ನನಗೆ ಹೊರ ಕಳ್ಸಲ್ಲ ಅಂತ ರೆಡಿಯಾಗಿ ಫಟಾಫಟ ತೆಳಗಿ ಈಗ ನೆಕ್ಸ್ಟ್ ಹೋಗಿ ಬರ. ನಮ್ಮ ಶಿಲ್ಪಾಗ ಐಸ್ಕ್ರೀಮ್ ತಂದಿನಿ, ನಮ್ಮ ಸ್ವೀಟಿಗೆ ಏನು ತಂದಿಲ್ಲ, ಅದಕ್ಕೆ ಸಿಟಿ ಹರ್ಕೊತಾಳ. ಈಗ ನೆಕ್ಸ್ಟ್ ಟೈಮ್ ಬರಾಗೈತಲ್ಲ ಆಕೆ ಒಂದು ಚಾಕ್ಲೇಟ್ ತರ್ತೀನಿ. ಚಾಕ್ಲೇಟ್ ಆಕಿನ ಚಾಕ್ಲೇಟ್ ನೀವು ನೋಡಿಲ್ಲ ತೋರಿಸಿದಿ ವಿಡಿಯೋದಾಗ ಗೈಸ್, ತೋರಿಸ್ತೀನಿ ಅಂತ ನಿಮಗೆ. ಆಕಿನ ಚಾಕ್ಲೇಟ್ ಬರ್ತದೆ ಎಷ್ಟು
ಪರ್ಷಿಯನ್ ಕ್ಯಾಟ್ ಟೈಪ್ ಮಾಡ್ತಾಳೆ. ಪರ್ಷಿಯನ್ ಕ್ಯಾಟ್ ಇದೆ ನಿದ್ದೆಗಣ ಎದ್ದು ಕೂತಾಳೆ ಈಗ. ಲೆಟ್ಸ್ ಗೋ ಗೈಸ್. ಇಂಥವ್ರು ನೋಡಿ ಬೆಂಕಿ ಹಚ್ಚಿಡೋರು ಜಗಳ ಹಚ್ಚಿಡೋ ಇಂಥವ್ರು ನೋಡ್ರಿ ಗೈಸ್. ನೀ ದೊಡ್ಡ ಇರೋಣಿ, ನಿನಗೆ ಯಾರು ಜೀವ ಮಾಡ್ತಾರೆ? ನಾನು ಸಿಟಿಗೆ ಎರಡು ಮಾಡ್ದೆ. ನಾನು ಸಿಟಿಗೆ ಜೀವ ಮಾಡ್ತೀನಿ. ನಾನು ಸಿಟಿ ಏನು ತಿನ್ನಲ್ಲ, ಹಾಲು ಕುಡಿಯಲ್ಲ, ಮೊಸರು ಚಾಗಡ್ ತಿತ್ತಾಳ ಗೊತ್ತದ. ಬಟ್ ಅದು ಅಲ್ಲಿ ನೆನಪಾಗಿಲ್ಲ ನನಗೆ. ಈಗ ಬರಾಕ್ತಾರ ಮತ್ತೆ ಗೈಸಾಗಿ ಒಂದು ಚಾಕ್ಲೇಟ್. ನಿನಗೆ ಜೀವ ಮಾಡಲ್ಲ, ಅಕ್ಕಿಗೆ ಜೀವ ಮಾಡ್ತೀನಿ. ಮಾಡೋದ ನಾ ನಿಜ ಚಂದ. ನನಗೆಲ್ಲ ಗೊತ್ತದ. ಅವ್ರು ಅಡ್ವಾನ್ಸ್ ಹೇಳಿದ್ರಂದ್ರೆ ನಾ ಇವತ್ತು ಜಲ ಸ್ನಾನ ಮಾಡ್ತಿದ್ದೆ. ಅವರು ಈಗ ತಲೆಗೆ ಯಾವಾಗ ಬರ್ತದೋ ಮೊದಲೇ ಗೊತ್ತಾಗಲ್ಲ. ಅದಕ್ಕೆ ಅವ್ರು ಈಗ ಹೇಳಿದ್ರು, ಅದಕ್ಕೆ ಈಗ ರೆಡಿಯಾಗಿ ಹೋಗ್ಲಕ್ಕ ತಯಾರಾಗಿವಿ. ಈಗ ಹೋಗ್ತೀವಿ ಗೈಸ್, ನಾವು ಹೊರಗೆ ಹೋಗ್ತೀವಿ. ಕ್ಲೈಮೇಟ್ ಹೆಂಗಾಗ್ಯದಂದ್ರ ಪರಕ್ ಬೇಡ, ನನಗೂ ಪರಕ್ ಬೇಡ. ನನಗೆ ಆರಾಮ್ ಇನ್ನೂ ಮಳೆಯಾಗ ಇದು ಮಾಡಿದ್ರೆ ಗೈಸ್ ಉದ್ದು ಬಿಡಾಕತ್ತಾರ ಅವ್ರ ಕೂಗ್ಲಾಗ. ಹಿಂಡ್ ಮ್ಯಾನೇಜ್ ಡೈಲಿ ಇದೇ ಲುಕ್ ನೋಡ್ರಿ ಅವ್ರದ್ದು, ಇದೇ ಲುಕ್. ಕಲರ್ ಸೀದಾ ಮಾಡ್ಕೋ ಫಸ್ಟ್. ಸಿಂಹಗಳು ಯಾವತ್ತಿದ್ರು ಕಲರ್ಗಳು ಸೀದಾ ಮಾಡ್ಕೊಳಲ್ಲ, ಹಿಂಗೆ ಇರ್ತಾವ ಸಿಂಹ. ಕರೆಪ್ಪ ಗೈಸ್ ನನಗೆ ಏನ್ರಂದ್ರೆ ನಾನು ಹೆಗಣವ ಅಂತೀನಿ, ನಾನು ಕರೆಪ್ಪ, ಶಂಕರವ ಅಂತೀನಿ, ನಾ ಕರೆಪ್ಪ, ಸುಂದ್ರಿ ಅಂತೀನಿ, ನಾ ಕರೆಪ್ಪ. ನಾವು ಒಂದೇ ಹೆಸರು ಇಡ್ತೀವಿ ಗೈಸ್, ನಾ ಕರೆಪ್ಪ ಅಂತೇಳಿ. ಬನ್ನಿ ಗೈಸ್ ಈ ಸದ ಹೋಗೋಣ. ನಾನು ಅವ್ರ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಬೆಲೆ ಕೊಟ್ಟು ಹೋಗ್ಲಾಕತ್ತೀನಿ. ಏನಂತ ನಮ್ ಕ್ರೇಜಿ ಅವರು ನಿಮ್ ಮನೆಯವ್ರು ಇದ್ದಾಗ ಅಷ್ಟೇ ನಮ್ ಶಿಲ್ಪ ಹೊರಗೆ ಕರ್ಕೊಂಡು ಹೋದ್ರಿ. ಬಾಳ್ ಬ್ಲ್ಯಾಕ್ ಕಾಣಕತ್ತಿಲ್ಲ ಯಾಕೋ. ಈ ಕಡೆ ಬಾ. ನಿಮ್ ಮನೆಯವ್ರು ಇದ್ದಾಗ ಅಷ್ಟೇ ಹೊರಗೆ ಕರ್ಕೊಂಡು ಹೋಗ್ತಾರೆ ನಮ್ ಶಿಲ್ಪಾಗ. ನಿಮ್ಮ ಮನೆಯವ್ರಿಗೆ ಊರಿಗೆ ಹೋದಾಗ ಬರೀ ಮನೆಗೆ ವಿಡಿಯೋ ಮಾಡ್ತಾರೆ ಅಂತ ಹಾಕಿದ್ರು ಒಬ್ಬರು ಕಮೆಂಟ. ಗೈಸ್ ನಾವು ಆಲ್ಮೋಸ್ಟ್ ಕರ್ಕೊಂಡು ಹೋಗ್ತೀವಿ, ಆಲ್ಮೋಸ್ಟ್ ಹೋಗಿ ಬರ್ತೀವಿ ಇಬ್ಬರು ನಾವು ಹೊರಗಡೆ. ಬಟ್ ಎಲ್ಲನೂ ವಿಡಿಯೋ ಮಾಡಿ ಹಾಕೋಕ್ಕಾಗಲ್ಲ, ಎಲ್ಲನೂ ವಿಡಿಯೋನೂ ಮಾಡಲ್ಲ ನಾವು. ಸುಮ್ಮನೆ ನಮಗೆ ಏನಾದ್ರು ಮಾಡಂಗೆ ಅನಿಸ್ತಂದ್ರೆ ಅಷ್ಟೇ ಮಾಡ್ತೀವಿ. ಈಗ ನೀವು ಇದು ಕಮೆಂಟ್ ಆಗಿರಲ್ಲ ಭಾಳ ಮನ್ಸಿಗೈತೆ, ನಾವು ಅದಷ್ಟು ಏನೈತೆ ದಿನಕ್ಕೆ ವಿಡಿಯೋ ಮಾಡೋದು. ಹೊರಗೆ ಕರ್ಕೊಂಡು ಹೊಂಟಿದ್ವಿ ನಾವೆಲ್ಲ ವಿಡಿಯೋ ಮಾಡೋದು ನೀವು ದಿನ. ಅದ್ರ ಸಲುವಾಗಿನೇ ಸ್ವಲ್ಪ ಬಾಯಿ ಕೊಟ್ಟ ನೆನಪಾಗಲ್ಲ ನನಗೆ, ಅವ್ರಿಗಂತೂ ತಿರಿ ನೆನಪಾಗಲ್ಲ. ನಾನೇ ಅದ್ರ ಸಲ ಸ್ವಲ್ಪ ಎಲ್ಲ ತಲೆ ಓಡಿಸಿ ಎಲ್ಲ ಮಾಡ್ಕೊಂಡು ಅಡ್ವಾನ್ಸ್ ಎತ್ಕೊಂಡ್ರಿ. ಗೈಸ್ ಫಿಶನ್ನು ತಿಂದು ರಿವ್ಯೂ ಕೊಡ್ಬೇಕಂತ ಅನ್ಕೊಂಡು ಹೊಂಟೀವಿ. ರಿವ್ಯೂ ಕೊಡಲ್ಲ, ಬಟ್ ನಮ್ಮ ಖುಷಿಗೋಸ್ಕರ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ನಮಗೆ ಆಸೆಗೋಸ್ಕರ ಹೊಂಟೀವಿ ತಿನ್ನಕ್ಕೆ. ಸೊ ಹೆಂಗಿರುತ್ತೆ ಏನಿರುತ್ತೆ ಗೊತ್ತಿಲ್ಲ. ಕೋಲಾರಿಂದ ಇಂಪೋರ್ಟ್ ಮಾಡಿಕೊಂಡು ಕೋಲಾರ ಫಿಶ್ನ ಶಿಸ್ತಾಗೆ ಇಲ್ಲಿ ಮಾಡಿಕೊಡ್ತಾರೆ. ಸೊ ನೋಡೋ ಬನ್ನಿ ಹೆಂಗಿರುತ್ತೆ ಏನಿರುತ್ತೆ ಅನ್ನೋದೆಲ್ಲ ನಿಮ್ಗೆ ಗೊತ್ತಾಗದ. ಹೋಗ್ತಾ 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 ಬಟ್ ಇಲ್ಲಿಂದ ಸಿಕ್ಕಾಪಟ್ಟೆ ದೂರ ಅದದು ನಾವು ಹೋಗ್ಬೇಕಾಗಿರೋದು. ಇಲ್ಲಂದ್ರೆ ಒಂದು 10 ಕಿಲೋಮೀಟರ್ ಆಗುತ್ತೆ. ಅದಕ್ಕೆ ಬೇಗ ಬರಬೇಕು. ಇವಾಗ ಟೈಮ್ 5 ಗಂಟೆ ಆಗ್ಯದ. ವಿಡಿಯೋ ಅಪ್ಲೋಡ್ ಅಂತ ಇಟ್ಟಿನಿ, ಎಷ್ಟೊತ್ತಿಗೆ ಆಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಹೊರಗಡೆ ಒಂದು ವೈಫೈ ಇರಲ್ಲ, ನಮ್ಮ ನೆಟ್ವರ್ಕಿಂದ ಆಗಬೇಕು. ನೆಟ್ವರ್ಕಿಂದ ಸಿಕ್ಕಾಪಟ್ಟೆ ಸ್ಲೋ ಆಗುತ್ತೆ. ವೈಫೈ ತಾನು ಭಾಳ ಸ್ಪೀಡ್ ಆಗುತ್ತೆ. ಸ್ಪೀಡ್ ಅಷ್ಟು ಸ್ಪೀಡ್ ಆಗಲ್ಲ. ಅದು ಯಾವಾಗ ಕೈ ಹಿಡಿದು ಯಾವಾಗ ಕೈ ಕೊಡೋದು ಹೋಗೋದಾಗಲ್ಲ ವಿಡಿಯೋ ಅಪ್ಲೋಡ್ ಅಂತೂ. ಸೊ ಬನ್ನಿ, ಇವಾಗ 5 ಗಂಟೆ ಆಗ್ಯದ, 5:15 ಆಯಿತು. ಇಲ್ಲಿಂದ ಹೋಗ್ಬೇಕಂದ್ರೆ ಒಂದು ಅರ್ಧ ತಾಸು ಆಗುತ್ತೆ. ಅಲ್ಲಿ ತಿಂದ್ಬಿಟ್ಟು ಮತ್ತೆ ವಾಪಸ್ ಬರ್ತೀವಿ. ಲೆಟ್ಸ್ ಗೋ ಗೈಸ್. ಬನ್ನಿ ಗೈಸ್ ಹೋಗೋಣ. ಗೈಸ್ ನಮ್ಮ ಕ್ರೇಜಿ ಅವ್ರೇನು ಹಂಗೇನಿಲ್ಲ ಗೈಸ್, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರ. ನೀವೇನು ಆ ಥರ ತಿಳ್ಕೊಬೇಡ್ರಿ, ಎಲ್ಲ ಚಂದದ. ನೀವು ಏನೇನೋ ತಿಳ್ಕೊಬೇಡ್ರಿ. ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರ, ತಿನ್ನಿಸ್ತಾರ, ಉಣಿಸ್ತಾರ, ಏನೂ ಕೊರತೆ ಇಲ್ಲ, ಆರಾಮಿದ್ದೀವಿ. ಒಂದು ಸ್ವಲ್ಪ ಹೊರಗಿನ ಕ್ಲೈಮೇಟ್ ಹೋಗೋಣ ಬನ್ನಿ ಗೈಸ್. ಹಾಯ್ ಗುಂಡು ಬರೀ ಗಾಳಿ ಬೀಸ್ಲಾಗತ್ತದ ಗೈಸ್ ಸಿಕ್ಕಾಪಟ್ಟೆ. ಸರ್ಕಸ್ ನೋಡ್ರಿ ನಾ ಏನಿತ್ತೆ ಅಂದ್ರೆ ನಿಂದ್ರತಾಳಕಿನ ಹೇಳ್ತಿ ನಿಂದ್ರಲಾಗಿ ನಾನು. ಬನ್ನಿ ಗೈಸ್ ಹೋಗುವ. ನಾನು ತುರ್ಬ ಹಾಕೋತೀನಿ, ಹಂಗೇನಿಲ್ಲ. ಬಟ್ ಈ ಡ್ರೆಸ್ ಮೇಲೆ ಹಂಗೆ ಗೈಸ್ ಫೈನಲಿ ಅಲ್ಲಿಂದ ಇವಾಗ ನಾವು
ಸಿಂದಗಿ ಬೈಪಾಸಿಗೆ ಬಂದೀವಿ. ಸಿಂದಗಿ ಬೈಪಾಸಿಗೆ ಇಲ್ಲೇ ಫಿಶ್ ತಿನ್ಬೇಕಂತ ಹೇಳ್ಬಿಟ್ಟು ಹಾಗಪ್ಪ ಅಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಫಿಶ್ ವೆರೈಟಿ ಒಳಗೆ ಸಿಗ್ತದೆ. ಅದು ವೆರೈಟಿ ಒಳಗೆ ಸಿಗೋದು ಅಂಗಡಿ ನಿಜ ಹೇಳ್ಬೇಕಂದ್ರೆ ಕಟ್ ಮಾಡಿ ಅದೆಲ್ಲ ಚಿಕನ್ ಕಬಾಬ್ ಮಾಡ್ತಾರೆ. ಆ ಟೈಪ್ ಆಯ್ತು ಫಿಶ್ ಕಬಾಬ್ ಮಾಡ್ತಾರೆ. ಆ ಅಂಗಡಿ ಒತ್ತಿ ಕ್ಲೋಸ್ ಅದ. ನಾವು ಬಂದೀವಿ ಇವತ್ತೇ ಕ್ಲೋಸ್ ಅದ. ಸೊ ಅದಕ್ಕೆ ಇವಾಗ ಜಸ್ಟ್ ಬರೀ ಒಂದೇ ಫಿಶ್ ಹೇಳಿದ್ವಿ. ಜಸ್ಟ್ ಟೇಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಯಾವ ಥರ ಇರುತ್ತೆ ಟೇಸ್ಟ್ ಅದ್ರ ಮೇಲೆ ಡಿಪೆಂಡ್. ಟೇಸ್ಟ್ ಚಂದಿತ್ತ ಇನ್ನೊಂದು ಹೇಳಮ್ಮ ಇನ್ನೊಂದು ತಿನ್ನಮ್ಮ. ಟೇಸ್ಟ ಚಲೋ ಇದ್ರೆ ಕುಂತಾರಲ್ರಿ ನಮ್ಮ ಶಿಲ್ಪ ಅವರು. ಹೇಳಿ ಶಿಲ್ಪ ಅವ್ರೆ. ಗೈಸ್ ಇವಾಗ ಬಂದೀವಿ. ಹೇಳ್ಯಾರ ಗೈಸ್ ಅವ್ರು ಎಗ್ ರೈಸ್ನು ತಿಂತಾರಂತ. ಎಗ್ ರೈಸ್ ಫಿಶ್ ಜೊತೆ ಎಗ್ ರೈಸ್ ಬೇಕತ್ತ ಅವ್ರಿಗೆ. ಅದಕ್ಕೆ ಫಿಶ್ ಅಂಡ್ ಎಗ್ ರೈಸ್ ಹೇಳ್ಯಾರ. ನಾ ಹೇಳಿನಿ ಫಸ್ಟ್ ಒಂದ್ಸತಿ ಆರ್ಡರ್ ಮಾಡು, ಎರಡು ಒಮ್ಮೆ ಹೇಳ್ಬಿಡ. ಯಾಕಂದ್ರೆ ನಮ್ಗೆ ಟೇಸ್ಟ್ ಚಲೋ ಇರಲಿಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್. ಟೇಸ್ಟ್ ಚಲೋ ಐತೆ ಅಂದ್ರೆ ಆಮೇಲೆ ಬೇಕಾದ್ರೆ ಆರ್ಡರ್ ಮಾಡ್ಬೋದು, ಇಲ್ಲೇ ಇರ್ತಿ. ಅದಕ್ಕೆ ಹೇಳಿವಿ ನೋಡಮ್ಮ, ತಿಂದು ನೋಡಮ್ಮ. ಟೇಸ್ಟ್ ಚೆನ್ನಾಗಿತ್ತಂದ್ರ ಮತ್ತೆ ಆರ್ಡರ್. ಮತ್ತೆ ಟೇಸ್ಟ್ ಚಂದ ಇತ್ತಂದ್ರೆ ಇನ್ನೊಂದು ತರ್ಸೋಲ್ಲ ಬರ್ತದೆ ಫಿಶ್. ಸುಮ್ಮನೆ ಅಡ್ವಾನ್ಸ್ ಮಾಡಿ ಯಾರು ಹೇಳೋದು ಅಂದ್ರೆ ಟೇಸ್ಟ್ ಅಷ್ಟೊಂದು ಕಾಸು ಇರಲಿಲ್ಲ ಅಂದ್ರೆ ಸುಮ್ಮನೆ ತಿನ್ನೋದಾಗಲ್ಲ. ಫಿಶ್ ಅಂತ ತಿನ್ನೋದಾಗಲ್ಲ, ಚಿಕನ್ ತಿನ್ಬೋದು. ಅದಕ್ಕೆ ಗೈಸ್ ಇವ್ರು ನಾ ಹೇಳಿದಂತ ಹಂಗೆ ಹೇಳಕತ್ತಾರ. ಇಲ್ಲಂದ್ರೆ ಅವರು ಫಸ್ಟ್ ಅಡ್ವಾನ್ಸ್ ತರತಾರ, ಆಮೇಲೆ ಟೇಸ್ಟ್ ಎಲ್ಲ ಬಿಡ್ತಾರ. ನಾ ಎಲ್ಲಿ ಹೋದ್ರು ಹಿಂಗೆ ಮಾಡ್ತಾರ. ಅವ್ರ ಕೈಲಿ ಆಗಂಗ ಎಲ್ಲರಿಗೆ ತರಿಸಿ ಬಿಡ್ತಾರ. ಆಮೇಲೆ ಟೇಸ್ಟ್ ಎಲ್ಲ ಇರಲಿಲ್ಲ ಅಂದ್ರೆ ಅಷ್ಟೇ ಬಿಟ್ಟು ಬಂದ್ಬಿಡ್ತಾರ. ಅದಕ್ಕೆ ನಾ ಇವತ್ತು ಮನೆಗೆ ವಾರ್ನಿಂಗ್ ಮಾಡಿ ಕರ್ಕೊಂಡ್ ಬಂದಿನಿ. ಫಸ್ಟ್ ಒಂದು ಆರ್ಡರ್ ಮಾಡಿ ಟೇಸ್ಟ್ ಚೆನ್ನಾಗಿತ್ತು ಅಂದ್ರೆ ಮತ್ತೆ ತಗೊಳಮ್ಮ, ಅಲ್ಲೇ ಕುಂದಿರ್ತೀವಿ ತಗೊಳಮ್ಮ. ಇಲ್ಲಾಂದ್ರೆ ಮತ್ತೆ ಬ್ಯಾಡ ಅಂದ್ರೆ ಬೇರೆ ಕಡೆ ಎಲ್ಲಿರ್ತೀವಿ ನಮ್ಮ ನೋಡಂತ ಹೇಳಿ ಕರ್ಕೊಂಡ್ ಬಂದಿದ್ದೆ ಅವ್ರಿಗೆ. ಹೌದು ಗೈಸ್, ಅದಕ್ಕೆ ಈಗ ಐತೆಲ್ಲ ಫಿಶ್ ಹೇಳಿದ್ವಿ. ಒಂದೇ ಫಿಶ್ ಹೇಳಿದ್ವಿ ಈಗ ದೊಡ್ಡದು, ಮತ್ತೆ ಎಗ್ ರೈಸ್. ಸೊ ಈಗ ಎಗ್ ರೈಸ್ ಬಂದದ. ಫಿಶ್ ಒಂದು ಬಂತಂದ್ರೆ ಟೇಸ್ಟ್ ಮಾಡಮಂತ ಹೆಂಗಿರುತ್ತೆ ಅನ್ನೋದು. ಎಗ್ ರೈಸ್ ಟೇಸ್ಟ್ ನೋಡ್ತೀರಿ. ಎಗ್ ರೈಸ್ ಟೇಸ್ಟ್ ನೋಡ್ದಿ. ಎಗ್ ರೈಸ್ ತಿಂದು ಭಾಳ ದಿನ ಆಗಿದಲ್ಲ. ನನ್ಗೆ ಇಷ್ಟ ಇಲ್ಲ ಎಗ್ ರೈಸ್. ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಮೊದಲ. ಈಗ ತಿನ್ನೋದು ಬಿಟ್ಟು ಏನಾಗಿದೆ ಗೊತ್ತಿಲ್ಲ. ಸ್ಮೆಲ್ ಚಂದ ಬರತ್ತದ. ಹೆಂಗದ ಕರೆ ಆನೆಸ್ಟ್ ರಿವ್ಯೂ ಕೊಡ್ಬೇಕು. ಚಂದ ಅದ ಟೇಸ್ಟ್. ನಾನು ಟೇಸ್ಟ್ ಪ್ರಿಯದ ಏನಂತ ಪ್ರಿಯ ಹಾಕಿಲ್ಲ, ನಾರ್ಮಲ್ ಆ್ಯಂಡ್ ಇಲ್ಲ ಫುಲ್ ಮೇನ್ ರೋಡಿಗೆ ಅದ. ಸಿಕ್ಕಾಪಟ್ಟೆ ನಾಯ್ಸ್ ಹೋಗುತ್ತೆ. ಅದಕ್ಕೆ ಐತಲ್ಲ ನಾವು ಮೈಕ್ ತೊಗೊಂಬಂದಿವಿ. ಮೈಕ್ ಹಾಕೊಂಡು ಮಾತಾಡಕ್ಕೆ ಬರ್ತದೆ ಹೇಳಿದ್ರೆ. ಇಲ್ಲ ಅಂದ್ರೆ ಮಾತಾಡೋದಕ್ಕೆ ಕೇಳಿಸ್ತಿಲ್ಲ. ಹೌದು, ಸಿಕ್ಕಾಪಟ್ಟೆ ನಾಯ್ಸ್ ಆಗುತ್ತೆ ಇಲ್ಲಿ. ಅದಕ್ಕೆ ಫಿಶ್ ಬಂತು ನೋಡಿ ಗೈಸ್. ಬಿಸಿ ಆಗಿರೋ ಫಿಶ್. ಇದನ್ನ ಟೇಸ್ಟ್ ಮಾಡುವ ಫಸ್ಟ್. ಇವು ಎಲ್ಲ ಕೋಲಾರಿಂದ ಇಂಪೋರ್ಟ್ ಮಾಡಿಸ್ಕೊಂಡ್ಬಿಟ್ಟು ಇಲ್ಲಿ ಮಾಡ್ತಾರೆ. ಕೋಲಾರ ಫಿಶೇ ಇದು. ಸೊ ಕೋಲಾರ ಫಿಶ್ನ ತಿನ್ನಕ್ಕೆ ಬಂದಿನ. ಈಗ ಕೋಲಾರಿಗೆ ಏನು ಹೋಗಿಲ್ಲ, ಇಲ್ಲೇ ತಿನ್ನತ್ತೀವಿ. ಬಿಜಾಪುರ ಕೋಲಾರ ಫಿಶ್ ತಿನ್ನತ್ತೀವಿ. ಯಾವ ಬೋಲ್ದೆ? ಹೌದು ಗೈಸ್, ಫಿಶ್ ಫ್ರೈ ನನಗೆ ಇಷ್ಟ. ಬನ್ನಿ ಗೈಸ್ ಟ್ರೈ ಮಾಡೋಣ. ಲೆಟ್ಸ್ ಗೋ. ಫೈನಲಿ ಫಿಶ್ ಒಂದು ಬಂದದ. ಫಿಶ್ ಟೇಸ್ಟ್ ಮಾಡ್ಬೇಕು ಈಗ ಫಸ್ಟ್. ನಮ್ಮ ಶಿಲ್ಪ ಅವರ ಫಸ್ಟ್ ಫಿಶ್ ಟೇಸ್ಟ್ ಮಾಡ್ತಾರೆ. ನಾನೇ ಮಾಡ್ಲಿ? ಅದು ತಿನ್ನು ಫಿಶ್. ಬಾಡ ನಾನು ನಿಂಬೆ ಹಣ್ಣದೆಲ್ಲ ಹಿಂಡ್ಕೊಂಡು ಚಿಕ್ಕಬಡ ದಾಂಧಲಿ ಮಾಡ್ತಾರೆ ಹಿಂದೆ. ನಿಮ್ಗೇನು ಸೌಂಡ್ ಕೇಳಲ್ ಬಿಡ, ನಮಗೆ ಕೇಳಿಸ್ತು ಗೈಸ್. ಬಿಸಿ ಅದರಿ, ಬಿಸಿನೇ ಇರ್ತದೆ. ಕೈ ಸುಡ್ಲಾಕತ್ತದ. ಗೈಸ್ ಹೆಂಗದ? ಚಂದದ. ಇನ್ನೊಂದು ಹೇಳ್ಬೋದು. ತಿನ್ನಾಮಿದು ಪೈಲ್ ತಿಂದಾಗಿಂದ ಹೇಳ್ತೇನು? ಮುಂದ್ರವ ಒಂದೇ ಟೇಸ್ಟಿಗೆ ಗೊತ್ತಾಗಲ್ಲ. ಮನೆ KFCದಾಗ ಒಂದೇ ಟೇಸ್ಟಿಗೆ ಚಂದದ ತಿಳಿದೆ. ಈಗ ಅವಾಗ ಹರ್ಕೊಂಡು ತಿನ್ಬೇಕಪ್ಪ ಸಾವಕಾಶ. ಸುಡಾಕತ್ತದ ಕ್ರೇಜಿ. ಬಾಯಲ್ಲಿ ಹರ್ಕೊಂಡು ತಿನ್ನು. ಕ್ರೇಜಿ ಸುಡಾಕತ್ತದ. ಶಿಲ್ಪ ಕ್ರೇಜಿ ಕ್ವೀನಿಗೆ ನಿಂತು ಗೈಸ್. ಇವರು ತಿನ್ಲಾಕ್ ಬರಲ್ಲ, ಬಿಡ್ಲಾಕ್ ಬರಲ್ಲ. ಕೆಟ್ಟ ಸಾವಕಾಶ ಸದಕ್ ತಿಂತಾರ. ಲೇಟ್ ತಿಂದ್ರೆ ಹೆಂಗೆ ಹೇಳ್ರಿ ಮೇಡಮ್? ಗೈಸ್ ನಾವಿಲ್ಲಿ ಜೋಲ್ ಸರ್ಸೋ ಕುಂದ್ರಮ್ಮು. ಇವ್ರು ತಿನ್ನೋದು ನೋಡ್ಕೋದು. ಗೈಸ್ ಸುಡಾಕತ್ತದ ಗೈಸ್. ಸುಡ್ಲಾಕತ್ರ ಹಿಂಗೆ ಹರ್ಕೋಬೇಕು. ಹಿಂಗೆ ಹರ್ಕೊಂಡು ನಮ್ಗೆ ಸುಡ್ಲಾತಿಲ್ಲ ಕೈ. ನಮಗೆ ಸುಡಾಕವ. ಟೇಸ್ಟ್ ಮಸ್ತ್ ನೋಡಿ. ಮ್ಯಾಗ ಒಂದು ಮಸಾಲೆ ಉದುರಿಸ್ಕೊಟ್ರೆ ಅದು ತಿರುಗಿ ಸೇರಿಸ್ಕೊಡೋದು.
ಆ ಮಸಾಲೆ ಕಣ್ಣಿಗೆ ಬೀಳಾಕತ್ತದ ನಂಗೆ ಗಾಳಿ. ಎಗ್ ರೈಸ್ ಓಕೆ ಇಷ್ಟು ಎಗ್ ರೈಸ್ ನೀವು ಹಂಗೆ ಅನಿಸ್ತದೆ. ಯಾಕಂದ್ರೆ ಶಿಸ್ತು ಸಾಲ್ಟ್ ಶಿಸ್ತು ಮಸಾಲೆದು ಹಚ್ಚಾರಲ್ಲ, ಸೊ ಅದಕ್ಕೆ ಇವಾಗ ನಂಬರ್ ಟೇಸ್ಟ್ ಅದ. ಮುಳ್ಳು ಒಂದಿಟ್ಟು ನೋಡ್ಕೊಂಡು ತಿನ್ಬೇಕು ಅಷ್ಟೇ. ಇಲ್ಲ ಎರಡು ಚಿನ್ ಬಿಸ್ತದ ಇನ್ನು ಫಿಶ್ ಕೂತ್ ಎಗ್ ರೈಸ್ ಇಡ್ಲೈತಿಲ್ಲ. ಮಸ್ತ್ ಅವ, ನಿಜವಾಗ್ಲೂ ಮಸ್ತ್ ಅದ. ಹಾಂ ಬನ್ನಿ ಶಿಸ್ತು ತಿಂತೀವಿ. ಈಗ ಇನ್ನೊಂದು ಫಿಶ್ ತೊಗೋತೀವಿ. ಇದು ಆಗಿಂದ ಇದು ಖಾಲಿ ಮಾಡ್ತಾನೆ ತೊಗೊಳಲ್ಲ, ಇದು ಖಾಲಿ ಮಾಡಿ ತೊಗೋತೀವಿ. ತೊಗೊಂಬಿಟ್ಟು ಅದನ್ನು ತಿನ್ನಮ್ಮ. ಮಸ್ತ್ ನಿಂಬೆಹಣ್ಣು ಹಿಂಡ್ಕೊಂಡು ನಿಂಬು ನಿಚ್ಚಳ ತಂಡಪ್ಪಾರು ಮಾಡಿ ಹಿಡ್ದೋಲಿ. ವೇಟ್ ಬನ್ನಿ ಅರ್ಬಿ ಕೇಳೋದು ಮತ್ತೆ ಏನಾಗಿತ್ತು ಗೈಸ್. ಮೀನ ಎಷ್ಟು ಇಷ್ಟ ಆಗ್ಯದಂದ್ರೆ ಈ ಒಂದು ಕಂಪ್ಲೀಟ್ ಮಾಡಿ ಇವ್ರು ಬರೇ ಇವ್ರ ಕೈನೇ ಕಾಣ್ತಾರ ನನಗರೆ ಚಲೋ ಮಾಡಿದ. ಒಂದು ಫಿಶ್ ಫುಲ್ ಖಾಲಿ ಮಾಡಿಬಿಟ್ಟು ಇನ್ನೊಂದು ಫಿಶ್ ಹೇಳಿ ಎಗ್ ರೈಸ್ ಸ್ವಲ್ಪ ಎಗ್ ರೈಸ್ ತಿಳೋಕೆ ಜಾಸ್ತಿ ಇಲ್ಲ. ಯಾಕೆ ಎಗ್ ರೈಸ್ ಅಷ್ಟೊಂದು ಖಾಸ್ ಅನ್ಸಲ್ಲ. ಫಿಶು ಮಸ್ತ್ ಆಗ ಅಲ್ಲ ಕಡ್ದು ಬಿಡೋದು ಇಟ್ಟೆ ನೋಡುವ ಕಡಿ ನೋಡಮ್ಮ ಒಂದ್ಸರ್ತಿ ಕಡಿ ಚೊಸ ಕಡಿ ತಿನ್ಲಾಕು ತಾನು ತಿನ್ನಲ್ಲ, ನಮ್ಮಂದವ್ರಿಗೆ ತಿನ್ನಕ್ ಬಿಡಲ್ಲ. ಇಲ್ಲಿ ತಿನ್ನೋದು ಗಂಡದು ಮುರಿಯೋದು ಕುರುಮನಂಗಿರ್ತದೆ. ಕುರುಮನ್ ಗೊಜ್ಜಾಡೋದು ನಾಯಿಗೆ ಹಾಕಲತ್ತೀವಿ. ಮತ್ತೆ ಅದೇನೋ ಅವ್ರೇನು ತಿತ್ತಾರೆ ನಿನ್ನ ಮುಳ್ಳುಗಳು ಇಲ್ಲ. ಮತ್ತೆ ಅವ್ರಿಗೆ ಬರಂಗ ಅಂತ ಹೇಳಿ ಅವು ಬರ್ತಾವತ್ತೇಳೆ ಬಂದವೆ. ಇನ್ನು ಚಿಕನ್ ಊಟ ಮೀನು ಊಟ ಇತ್ತದ. ಬಟ್ ನಾವು ಬರೀ ಚಿಕನ್ ಫ್ರೈ ತಿನ್ಬೇಕಂದಿದೆ. ಚಿಕನ್ ಫಿಶ್ ಫ್ರೈ ತಿನ್ನಕ ಬಂದಿದ್ವಿ. ಚಿಕನ್ 65 ಹೇಳ್ಬೇಕಂತ ಮಾಡಿದೆ, ಬಟ್ ಇವರು ಬ್ಯಾಡ ಅಂತಾರೆ ತೆಳಗೆ ಹೇಳಿಲ್ಲ. ಚಿಕನ್ 65 ಶಿಸ್ತೇ ತಿಂತೀವಿ. ತಿನ್ಬಿಟ್ಟು ಹೋಗುವಾಗ ಸಿಗ್ತಂತ. ಇನ್ನೊಂದು ಹೇಳಿ ಬರಕತ್ತದ ಅದು ಬಂದಾಗ ಸಿಗ್ತೈತೆ. ಫೋರ್ಸ್ ಅಂತ ನಿಮ್ಗೆ ಅದೊಂದು ಮೀನು ಹೆಂಗೆ ದೊಡ್ಡ ಹೇಳಿವಿ. ದೊಡ್ಡ ಆಲ್ಮೋಸ್ಟ್ ಫುಲ್ ಕರಂ ಕುರುಮದ ಫುಲ್ ಕ್ರಿಸ್ಪಿ ಕರಂ ಕುರುಮ್ ಅನ್ಬಾರ್ದು ಅದಕ್ಕೆಲ್ಲ. ನೀವು ಇಂಗ್ಲೀಷ್ನಾಗ ಹೇಳ್ರಿ, ನಾವು ಕನ್ನಡದಾಗ ಹೇಳ್ತೀವಿ. ಯೂಟ್ಯೂಬ್ ಲೆವೆಲ್ದಾಗ ಹೇಳ್ಬೇಕು ನೀ. ಇಲ್ರಿ ನಾವು ಇಂಗ್ಲೀಷ್ನಾಗ ಹೇಳಲ್ರಿ, ನಾವು ಕನ್ನಡನಾಗ ಹೇಳ್ತೀವಿ. ನೀವು ಯೂಟ್ಯೂಬ್ ಲೆವೆಲ್ ಇಂಗ್ಲೀಷ್ನಾಗ ಹೇಳ್ರಿ. ಹೆಂಗದ ನಿಮ್ಗೆ? ಕರಂ ಕುರುಮ್ ಫುಲ್ ಕ್ರಿಸ್ಪಿ ಅದ ಗೈಸ್, ಫುಲ್ ಕ್ರಿಸ್ಪಿ. ನನಗೆ ಮುಳ್ಳು ಅದಾವಲ್ಲ ಈಗ ಕರಂ ಕುರುಮ್ ಅಲ್ಲಕತ್ತಾವ ಫುಲ್ ಆ ಥರ ಇದಾಗಿದೆ. ಮುಳ್ಳೆಲ್ಲ ಚಂದ ಹೊರ್ದಾರ, ಅದಕ್ಕೈತೆಲ್ಲ ಮುಳ್ಳೆಲ್ಲ ಕರಂ ಕುರುಮಲ್ ಅದ. ಎಗ್ ರೈಸ್ ತಿನ್ನು ಅಲ್ಲ, ಉಳಿದು ನೋಡೋದು ಎಗ್ ರೈಸ್. ಯಾಕೆ ನೀನೇಲ್ಲ ಆರ್ಡರ್ ಮಾಡ್ದ, ನಾವು ಬರೀ ಫಿಶ್ ತಿನ್ಬೇಕಂತ ಬಂದಿದ್ದೀವಿ. ಎಗ್ ರೈಸ್ ಬೇಕಂದ್ರೆ ಎಗ್ ರೈಸ್ ಕೂಡ ಚಂದ ಅಂತದ. ಅದಕ್ಕೆ ತಿನ್ನು, ನಾವಲ್ಲ ಒಬ್ಬರೇ ತಿನ್ನಕ್ಕಾಗಲ್ಲ ಗೈಸ್. ಅದಕ್ಕೆ ಬರ್ತಾನೆ ಮತ್ತೆ ಚಿನ್ನ ಮತ್ತೇನು ಇಲ್ಲ. ಬೇಬಿ ಹೇಳು ಬೇಬಿ. ಏನು ಪ್ರೀತಿ ಹುಚ್ಚರಿಲಕತ್ತೇನು? ಬೇಬಿ ನೋ ಏನು ಇಲ್ಲ ಪಾಪ. ಫಿಶ್ ಸಾರಿ ಫಿಶ್ ದಿನ ಈ ಕೊಟ್ರ ನೋಡ್ರಿ ಮತ್ತೊಂದು ಬತ್ ಈ ಸರ್ತಿ ಯಾಕೆ ಸ್ವಲ್ಪ ಡಿಸೈನ್ ಮಾಡ್ಕೊಟ್ರೆ. ಸ್ವಲ್ಪ ವಿಡಿಯೋ ಮಾಡೋಕತ್ತೈತೆ ಗೊತ್ತಾಗಿ ಸ್ವಲ್ಪ ಡಿಸೈನ್ ಮಾಡಿಕೊಟ್ರೆ. ಆ ಮೀನು ನೋಡ್ರಿ ಈ ಮೀನು ನೋಡ್ರಿ ಹಂಗೆ ಮಾಡ್ರ ನಾಚಿಕೆ ಬರಲ್ಲ ಪಾಪ ಅದಕ್ಕೆ ಮಾಡ.
ಇದು ಹೆಂಗದ ಅದು ಹೆಂಗದ ತಿಳಿ ಬಿಡ್ರಿ ಗೈಸ್. ಮತ್ತು ನಮ್ಮ ಪಾಪ ನಮ್ಮ ಹುಡುಗಿ ಯಾಕೆ ಕಣ್ಣು ಹಾಕಬೇಡ್ರಿ ಪಾಪ. ತಿನ್ನೋವಿ ಹೊಟ್ಟು ತುಂಬ ತಿನ್ನು, ಮಸ್ತಾಗಿ ತಿನ್ನ. ಓಕೆ, ಸಣ್ಣ ಹುಡುಗಿಯಲ್ಲ ನೀ. ಗೈಸ್ ಎಲ್ಲ ಮೀನಂತೂ ಸಪಸಟ್ಟು ಮಾಡಿದ್ವಿ ಫುಲ್. ಏನಿಲ್ಲ ಅಂದ್ರೂ ಫುಲ್ ಖಾಲಿನೇ ಆಗ್ಯಾವ ಮೀನುಗಳು. ನಾಯಿಗಳು ಅದಾವೆ, ನಾಯಿಗಳು ಸ್ವಲ್ಪ ಹಾಕೋ ಮುಳ್ಳು ಹಾಕೋದ್ರಿ ಬೋನ್ಸ್ಗಳು. ಗೈಸ್ ನಮ್ಮ ಶಿಲ್ಪಾಗ ಒಂದು ಚಾಲೆಂಜ್ ಕೊಡೋದು. ಏನು ಚಾಲೆಂಜ್ ಅಪ್ಪ ಅಂದ್ರೆ, ನೀನು ಇಂಥವು 5 ಮೀನ ತಿನ್ನು, 10,000 ರೂಪಾಯಿ ಬಹುಮಾನ ಕೊಡ್ತೀನಿ ನೋಡು, ಪ್ರೈಸ್ ಮನಿ 10,000 ಕೊಡ್ತೀನಿ ನೀನು. 5 ಅಲ್ಲ, 2 ತಿಂತೀನಿ 4,000 ರೂಪಾಯಿ. ಹಂಗಿಲ್ಲ, ಆಟ ಥರ ಆಡ್ಬೇಕು ಅಲ್ಲ, ಎಲ್ಲ ಬಿಟ್ಟು 5 ತಿನ್ನೋದಾಗಲ್ಲ. 5 ತಿನ್ನೋದಕ್ಕಾಗಲ್ಲ. 5 ತಿನ್ನು 10,000 ರೂಪಾಯಿ ಈಗ ಕ್ಯಾಶೇ. ಹಾಂ ನೋವೇ ಆಗಲ್ಲ. ಇಲ್ಲ ಅವೇ 2 ತಿಂತೀನಿ, 5 ತಿನ್ನೋದಾಗಲ್ಲ. 5 ತಿನ್ನು ಈಗ 10,000 ರೂಪಾಯಿ ಕ್ಯಾಶ್. ಫುಲ್ ಖಾಲಿ ಮಾಡ್ಬೇಕೇನು? ಇಲ್ಲ ಹೆಂಗೆ ತಿಂದಿಲ್ಲ, ತೆಲಿಗಿಲ್ಲ ಅಟ್ಟ ಉಳಿಸ್ಕೊಂಡ್ರೆ ಹಂಗೆ ತಿನ್ನುವಾಗ ನಾವು. ನಾ ಮ್ಯಾಲಿಂದ ಗ್ರೇವಿ ತಿನ್ನಕ್ಕೆ, ತಳಗಿಂದ ಒಳಗಿನ ಪೆಂಡ ನೀತೀನಿ. ಭಾಳ ಶಾಣೆ ಇದೆ. ಮ್ಯಾಗಿಂದ ಇದು ಕ್ರಿಸ್ಪಿ ಇರ್ತಾವಲ್ಲ ಗೈಸ್, ಇದು ಚಿತ್ತಳ ಅಂತ ಉಳಿದು ಕಣ್ಣ ಆದ್ರೆ ಹಂಗಾರೆ ನೀನು ಚಾಲೆಂಜ್ ಕೊಟ್ಟೇನೆ ಇದು. ಅದಕ್ಕೆ 2 ತಿಂತೀನಿ. ಗೈಸ್ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಶಿಲ್ಪಾಗ ಎಗ್ರೆಸ್ ನಾ ತಿಂತೀನಿ ಅಂತ ಹೇಳ್ಬಿಟ್ಟಿನಿ. ನಾ ಒಂದು ಸ್ವಲ್ಪ ತಿನ್ನಲ್ಲ, ಏನು ಕರೆ ಹೋಗ್ರೆ ಗೈಸ್ ಇವ್ರು ಅದರೆಲ್ಲ ತೊಗೊಂಡಾರ ಗೈಸ್, ಒಂದು ಸ್ವಲ್ಪ ತಿಂದಾರ. ಆಮೇಲೆ ಒಲ್ಲಂತ ವೇಸ್ಟ್ ಆಗ್ತದಿಲ್ಲ ಗೈಸ್, ರೊಕ್ಕ ಕೊಟ್ಟು ತೊಗೊಂಡಿರು. ಅದಕ್ಕೆ ನಾನು ವೇಸ್ಟ್ ಆಗ್ಬಾರ್ದ ತಿನ್ನಾಕತ್ತೀನಿ. ವೇಸ್ಟ್ ಆಗ್ಬಾರ್ದು, ಎಲ್ಲ ಖಾಲಿ ಮಾಡತ್ತೆ. ನಿಮ್ದು ಹೋಟೆಲ್ದಾಗ ಏನ್ರ ಇದ್ರೆ ಹೇಳ್ರಿ, ಅಲ್ಲಿ ಹೋಟೆಲ್ದಾಗ ಏನ್ರ ವೇಸ್ಟ್ ಇಷ್ಟ ಅಲ್ಲ ಅಂತ ಅಂದ್ಬಿಟ್ಟು ನುಗ್ಗುದೆ ಏನಂದಿ? ಅಲ್ಲಿ ಹೋಟೆಲ್ದಾಗ ಹೇಳ್ರಿ, ನಿಮ್ಮ ಹೋಟೆಲ್ದಾಗ ಅದು ಏನ್ರ ವೇಸ್ಟ್ ಆಗ್ತದೆ ಅಂತ ಹೇಳ್ರಿ. ಅವ್ರ ಹೋಟೆಲ್ದಾಗ ವೇಸ್ಟ್ ಆಗತ್ತಂದ್ರೆ ನಾ ಯಾಕೆ ನಾ ಇಲ್ಲಿ ರೊಕ್ಕ ಕೊಟ್ಟಿನಿ ಅಂತೇಳಿ ನಾನು ತಿನ್ನಕತ್ತೀನಿ. ಹಿಂಗೆ ಏನ್ರ ಶಾಣೆ ನೋಡ್ರಿ ಅದೆಲ್ಲ. ನೀವು ಎಲ್ಲ ಮೂಲೆಲ್ಲ ತೆಗೆದು ಗೈಸ್, ಫಿಶ್ ತಲೆ ಏನೇನು ಇರ್ತದಲ್ಲ ವೇಸ್ಟ್ ಅನ್ನೋದಿಲ್ಲ, ಎಲ್ಲ ನಾಯಿಗಳಿಗೆ ಹಾಕಕತ್ತಾನ. ಅವ್ರು ಆಮೇಲೆ ಪ್ಲೇಟ್ ಎತ್ತಾಕ್ ಬಂದಾಗ ನೋಡ್ಬೇಕು, ಇವರೆಲ್ಲ ಮುಳ್ಳುನ ತಿಂದರೆ ನೋಡ್ರಿ ಇಲ್ಲದ 2-3 ನಾಯಿಗಳದ ಇಲ್ಲ, ಅವ್ರು ಅನ್ಕೋಬೇಕು ಎಲ್ಲ ಮುಳ್ಳುನ ತಿಂದು ಹೋದ್ರೆ ಏನಿರುತ್ತೆ. ಹೌದು, ಮುಳ್ಳನ್ನು ತಿಂದ್ಬಿಡ್ತಿದ್ವಿ, ಬಟ್ ಗಂಟ್ಲೆ ಸಿಗೋದ ತಿಂದಿಲ್ಲ. ಅವೇನು ಫುಲ್ ಕ್ರಿಸ್ಪಿ ಆಗ್ಬಿಟ್ಟು ಅವಾಗ ಕಾರ್ ಮೇಲೆ ತಿನ್ಬೋದು. ಅವು ತಲೆ ತಿನ್ನೋದಾಗ್ತದೆ. ತಿನ್ನೋವಲ್ಲ, ನಾನು ಮಿಕ್ಕದ ಹೋಯಪ್ಪ ಅಲ್ಲ ಆಯ್ತಿನ ಸ್ವಲ್ಪ ಡ್ರಾಮಾ ಮಾಡ್ತಾಳ. ತಿಂತೀನಿ ಅಂತ ಹೇಗೆ ಸುಮ್ಮನೆ ಆರ್ಡರ್ ಮಾಡಿ ನಾ ತಿಂದಿನಿಲ್ಲ. ನಾನು ಹೇಳಿ ತಿನ್ನೋವಾಗ ನಾನು ಹೇಳಿ ಚಂದ ಇರೋದು ಅಷ್ಟೇ, ನನಗೆ ಮತ್ತೇನೋ ಆಸೆ ಇಲ್ಲ. ನಾನು ಹೇಳಿ ತಿನ್ನೋವಾಗ ನಾನು ಹೇಳಿ ಚಂದ ಇರೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಎಲ್ಲ ತಿನ್ನು ಅಲ್ಲವಾ, ತಿನ್ನಾಗ ಹಬ್ಬ ತಿನ್ನು. ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡಿ ಅಲ್ಲವಾ ಸಾಕು ಹೇಳಿ, ಇನ್ನೊಂದು ಪ್ಲೇಟ್. ಗೈಸ್ ನೀವು ಹೇಳ್ರಿ, ಅವ್ರ ಕೈಗೆ ಚಾಲೆಂಜ್ ಮಾಡ್ತೀನಿ ಅಂತ ಕಾಮೆಂಟ್ ಆಗ್ರಿ. ನಾ ಯಾರು ತಿಂತೀನಿ 5 ಮೀನ ತಿನ್ನು, ತಿಂತೀನಿ ನಾನಿಂದ ಅಟ್ಟೆ ಒಳಗಿನ ಕಂಡವಲ್ಲ. ಮೀನ ಅಂದ್ರೆ ಫುಲ್ ಸಬಾಸಾಟ್ ಮಾಡ್ಬೇಕು. ಆ್ಯಂಡ್ ಇನ್ನೊಂದು ಏನು ಗಸ್, ಇದು ಮೀನ ಐತಲ್ಲ ಒಂದು 1/2 ಕಿಲೋನಿಲ್ಲ, ಅಷ್ಟು ಸ್ವಲ್ಪ ಅದ ಕಂಡ. ಸಿಗಾಬೇಡ, ಬರೀ ಮುಳ್ಳದವ. ಆ್ಯಂಡ್ ಕಂಡ ಸ್ವಲ್ಪ ಅದಕ್ಕೆ ತಿನ್ಬೋದು ಯಾರಾದರೂ. ತಿಂತಿಲ್ಲ ತಿಂತಂದ್ರೆ ಈ ಚಾಲೆಂಜ್ ಈಗ ಶುರು ಮಾಡ್ಬಿಡ್ತೀನಿ. ಈಗ ಅಲ್ವಾ, ಈಗ 2 ತಿಂದಿನಿ, ಎಗ್ ರೈಸ್ ತಿಂದಿನಿ, ಈಗ ಆಗೋದೇ ಇಲ್ಲ. 2 ಮೀನ ತಿಂದಿನಿ, ಎಗ್ ರೈಸ್ ತಿಂದಿನಿ. ಓಕೆ ಗೈಸ್, ಎಲ್ಲ ಸಪಸಟ್ ಅಂತೂ ಆಯ್ತು. ಬನ್ನಿ ಇವಾಗ ಮನೆ ಕಡೆ ನಮ್ಮ ಪಯಣ. ನಮ್ಮ ಸ್ವೀಟಿಗೆ ಹೋಗಾಗ ಒಂದು ಚಾಕ್ಲೇಟ್ ಒಂದು ನೆನಪು ಮಾಡ್ಬೇಕು. ಹೌದು ಸ್ವೀಟ್ ನೀನು ನೆನಪು ಮಾಡು. ನಾವೆಲ್ಲ ತಿಂದೋತಿ ಗೈಸ್, ಪಾಪ ಸ್ವೀಟಿ ಫುಡ್ಡೇ ತಿನ್ಬೇಕಲ್ಲ, ಮತ್ತೆ ಹಾಲ ಮೊಸರು ಇದ್ರೂ ಕುಡಿಯಲಕ್ಕಿ, ಆದ್ರೆ ಚಾಕ್ಲೇಟ್ ಒಯ್ಯ. ಲೆಟ್ಸ್ ಗೋ ಗೈಸ್, ಹೋಗುವ ಈಗ. ಬಿಲ್ ಪೇ ಮಾಡಿ ಬಿಡಂತಳ. ಗಾಯ್ಸ್ ಇವಾಗ ಬಿಟ್ಟು ಹೋಗ್ಬೇಕತಿ. ಬೈಕ್ ಸಿಕ್ಕಾಪಟ್ಟೆ ಚಳಿ ಇಷ್ಟಕತ್ತದ. ವೆಲ್ಕಮ್ ಬ್ಯಾಚ್ ಬೈಕ್ ಸಿಕ್ಕಾಪಟ್ಟೆ ಚಳಿ ಇಡಕತ್ತದ. ಮಳಿ ಬಂದಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಚಳಿ ಇಡಕತ್ತದ. ಡೈರೆಕ್ಟರ್ ನೋಡೋಣ ಬನ್ನಿ ಗೈಸ್. ಆಮೇಲೆ ನಡಿ ಗೈಸ್, ನಾನು ತಿಂಡಿ ತಗೊಳ್ತವಳ ನೋಡ. ನಾನು ಕಡ ಮಾಡ್ಬೇಕು ಇದು ಗಿಡ ಗಾಯತಿಗೆ ತಿಂದ್ರೆ ಹುಚ್ಚದ ಬಿಟ್ಟದಂದ್ರ ಮುಂಜಾನೆ ಎದ್ರ ಗಿಡ ನೋಡ್ತಾನ, ಸಂಜಿಗೆ ನೈಟ್ ಆಗತನ ಗಿಡ ನೋಡ್ತಿರ್ತ. ಅಷ್ಟು ಹುಚ್ಚಿಡ್ದದ. ಏನಾದ್ರು
ಅವು ಫೋಟೋ ಹತ್ತವ ಏ ಬಾಕ್ಷ ಮತ್ತು ಇವತ್ತು ಗಾಡಿ ಇವ್ರು ಒಂದ್ ಸ್ವಲ್ಪ ಗಿಡಗಳದು ಹಚ್ಚಿಸ್ ನೋಡಿದಾಟು ಸೊಕಾಸಗೆ ಸೊಕಾಸ್ ಹೋಗು ನಿಂದ್ರೆ ಅದು ಹೋಗ್ಲಿ ಅದ್ ಗಿಡ ಮುರ್ಕೋತಾರತ್ತ ಗೈಸ್ ಅವ್ರು ಗಿಡ ಹಚ್ತಾರತ್ತ ಅದ್ರದೊಂದ್ ಕೊಲ್ಲೆ ಮುರ್ಕೊಂಡ್ ಬರ್ತಾರತ್ತ ಹೂವಿನ ಗಿಡದ ಯಾರೇ ಬೈತಾರೇನಂತ ಯಾರೇ ಬೈತಾರೇನಂತೇಳಿ ಗೈಸ್ ಗಾಡಿಗಳು ತಿರ್ಗಾಡಕತ್ತಾವ ವಾಯ್ಸ್ ಕೇಳಿಸ್ತದೆ ಇಲ್ಲ ಗೊತ್ತಿಲ್ಲ ಯಾರೋ ಬೈತಾರ ಅಂತೇಳಿ ನನಗ ಅಂಕಿ ಬರಾಕತ್ತದ ಮತ್ ಬೈದ್ರಂದ್ರ ಮುರ್ಕೊಳಕತ್ತಾರ ನೋಡ್ರಿ ಅಲ್ಲಿ ಇಷ್ಟು ಗಾಡಿ ಹೈವೇ ರೋಡ್ನ್ಯಾಗ ನಿಂದರ್ಸಿ ಅಲ್ಲಿದೊಂದ್ ಕೊಲ್ಲೆ ಮುರ್ಕೊಳಕ್ ಹೋಗ್ಯಾರ ವೈಟ್ ಕಲರ್ ಇಲ್ಲ ಅದ ನೋಡ್ ಬಾಬು ಅದೊಂದ್ ಮುರ್ಕೊಂಡ್ ಬಾ ಸಾಕು ಬನ್ನಿ ಗಾಯ್ಸ್ ಮಸ್ತ್ ಅದ ಹೊರಗ್ ಕ್ಲೈಮೇಟ್ ಮಾತ್ರ ಸಖತ್ತಾಗ್ಯದ ಬನ್ನಿ ಸಾಕ್ ಬನ್ನಿ ಮತ್ ಕ್ರೇಜಿ ಅಂತ ಒದರ್ತಾರ ನೋಡು ತಗೊಂಬಂದಿ ಒಂದೆರಡು ಕಲರ್ ಒಂದೆರಡು ಕಲರ್ ಮುಂದೆ ಮುಂದೆ ಅಲ್ಲಿ ಯಾವ್ದ್ಯಾವ್ ತಗೊಂಬಂದಿ ಈಗ ಇದು ಇದು ಕಲರ್ ಇದು ಈ ಕಲರ್ ಇನ್ನೊಂದು ವೈಟ್ ತಗೊಂಬರ್ಬೇಕಿಲ್ಲ ಅಲ್ಲಿ ಇತ್ತಲ್ಲ ಒಟ್ಟಲ್ಲಿ ಪಲ್ಯನೇ ಇಲ್ಲ ಫುಲ್ ಹಿಂಗ ಕಂಟಿ ಮಾಡ್ದ ಮಾಡ್ಬಿಟ್ರ ಮುಳ್ಳೋದು ಕೀಲೆ ಏನ ಸಣ್ಣ ಸಣ್ಣ ಹೂವ ಆತಿದ್ವಲ್ಲಕ್ಕ ಹೂವು ಮುಂದದ ಎಲ್ಲಿ ಮುಂದೆ ತಗೊಮ್ಮ ಈಗ ಮುಂದಕ್ಕೆ ಆ ಕಡೆ ಹೋಗೋದು ಆ ಕಡೆ ಹೋಗೋದದ ಯಾವ ಇಲ್ಲ ನೋಡಿ ಇವ್ ತಗೊಂಬಂದಾರ ಇವ್ ಹತ್ತತಾವ ಇಲ್ಲ ನನಗರೆ ಗೊತ್ತಿಲ್ಲವ ಹಾಗೆ ಇದ್ರೆ ಹತ್ತಿರ್ಬೇಕು ಕೊಲ್ಲೆ ಮುರಿದ್ರೆ ಹೆಂಗ್ ಹತ್ತತಾವ ಕೊಲ್ಲೆ ಮುರಿದ್ರೆ ಹೆಂಗ್ ಹತ್ತತಾವ ಬನ್ನಿ ಗೈಸ್ ಒಂದ್ ಸ್ವಲ್ಪ ಗೈಸ್ ಇವಾಗ ಮನೆಗೆ ಇವಾಗ ಬಂದಿಲ್ಲ ಅವಾಗೆ ಬಂದ್ವಿ ಮನೆಗೆ ಅವಾಗೆ ಬಂದು ವಿಡಿಯೋ ಮಾಡಿದ್ದಿಲ್ಲ ಒಂದು ಸ್ವಲ್ಪ ಹೊತ್ತು ಟಿವಿ ಅದು ನೋಡಿದ್ವಿ ಕೂತಿದ್ವಿ ಇವಾಗ ನಮ್ಮ ಸ್ವೀಟಿಗೆ ಒಂದು ಚಾಕ್ಲೇಟ್ ತಂದೀವಲ್ಲ ಚಾಕ್ಲೇಟ್ ತಿನ್ನಿಸ್ಲಾಕ ಕರ್ದೀವಿ ಸ್ವೀಟಿಗೆ ಬಂದಾಳೆ ಇಲ್ಲಿ ಸ್ವೀಟಿಗೆ ತೋರಿಸ್ತೀನಿ ಬರೀಗೆ ಚಾಕ್ಲೇಟಿಗೆ ಎಷ್ಟು ಮಾಡ್ತಾಳೆ ಆಕಿ ಅಂದ್ರೆ ನಾವು ಫಿಶ್ ತಿಂದು ಬಂದಿದ್ದೀವಲ್ಲ ಆಕಿಗೂ ಏನಾರ ತರಬೇಕಲ್ಲ ಮತ್ತು ಪಾಪ ಆಕಿಗೆ ಮನ್ಯಾಗ ಬಿಟ್ಟು ಹೋಗಿ ಏನೂ ತರಲಿಲ್ಲ ಅಂದ್ರೆ ಹೆಂಗೆ ಅದಕ್ಕೆ ಇವಾಗ ತೋರಿಸ್ತೀನಿ ಬರ್ರಿ ನಮ್ಮ ಸ್ವೀಟಿಗೆ ಚಾಕ್ಲೇಟಿಗೆ ಹೆಂಗೆ ಆಡ್ತಾಳೆ ನೋಡ್ರಿ ತೋರಿಸಿ ಹಂಗೆ ತೋರಿಸ್ಬೇಡ್ಬೇಕು ಪೈಲಿ ಹಿಂಗೆ ಹಿಡಿಯೋಕಿಗೆ ಮುಸಿತವ್ರಿ ಕೊಡಬೇಡ ಆಕಿಗೆ ಸ್ವೀಟಿ ಚಾಕ್ಲೇಟಿಗೆ ಭಾಳ ಇಷ್ಟಪಡ್ದಾಗ ಇದು ಸ್ವೀಟಿ ಚಾಕ್ಲೇಟಿಗೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ದ ಕ್ಯಾಟ್ ಚಾಕ್ಲೇಟ್ ಅಂದ್ರೆ ಮತ್ತೆ ನಮ್ಮ ಚಾಕ್ಲೇಟ್ ಕೊಡಕತ್ತಿ ಅನ್ಕೋಬೇಡ್ರಿ ಕ್ಯಾಟ್ ಚಾಕ್ಲೇಟ್ ಹೇಳ್ದಂಗೆ ಕೇಳ್ತಾಳೆ ಈಗ ಕೊಡ ಕಡಿಸ್ಬೇಡ ಜಾಸ್ತಿ ನೋಡಿ ಗೈಸ್ ಹೆಂಗಿತ್ತ ನಮ್ಮ ಸ್ವೀಟಿ ಚಾಕ್ಲೇಟ್ ರಾಣಿ ಕೊಡ್ಬೇಡ ಬಾಗ ಇರ್ತಾವ ನನ್ನ ಕೈ ಆಗ್ತಾ ಕಾಡಿಸ್ಬೇಡ ಆಯ್ತು ಬಸ್ ಸೀಟಿ ನಾನು ಕೊಡ್ತೀನಿ ಸೀಟಿಗೆ ಇಲ್ಲಿ ಗೈಸ್ ಚಂದಿದ್ದ ನಿಂದರು ಸಿಟಿ ನನ್ನ ಕೈ ಬೇಕತ್ತ ಕಾಣಾರ ಹೇಗೆ ಹಿಡಿಯದ ಆವತ್ತು ಚಾಕ್ಲೇಟ್ ಇಷ್ಟಪಡ್ತಾಳೆ ತಿನ್ನೋ ಸ್ಟೈಲ್ ನೋಡ್ರಿ ಪರ್ಷನ್ ಕ್ಯಾಟ್ ಗೈಸ್ ನಮ್ಮ ಸ್ವೀಟಿ ಪರ್ಷನ್ ಕ್ಯಾಟ್ ಸಾಕು ಒಟ್ಟು ಒಮ್ಮೆ ತಿನ್ನಿಸ್ಬೇಡ
ಆ ಬ್ಯಾಗುಡಿ ಹಂಗೆ ಮಾಡ್ತಾಳೆ ಓದ್ತಾಕಿ ಸ್ವೀಟಿ. ಗೈಸ್ ನನಗೂ ಗೊತ್ತಿರಲಿಲ್ಲ ಇದು ಮೊನ್ನೆ ಸರಿ ನಾವು ಕ್ರೇಜಿ ಅವ್ರು ತಂದಿದ್ರು ಸ್ವೀಟಿ ಚಾಕ್ಲೇಟ್ ಇರ್ತದ ನನ್ಗೆ ಗೊತ್ತೇ ಇರಲಿಲ್ಲ. ಅವಕ್ಕೆ ಅದೇ ಇಷ್ಟ ಆಯ್ತು. ಅವ್ರ ಬಾಯಿ ನೋಡಿ ಬಾಯಿ ಹೆಂಗೆ ತೆಗಿತಾ. ನಮ್ಮ ಸ್ವೀಟಿಗೆ ಕಣ್ಣು ಹಾಕ್ಬೇಡ್ರಿ ಯಾರು. ಬನ್ನಿ ಗೈಸ್ ನಮ್ಮ ಸ್ವೀಟಿ ಚಾಕ್ಲೇಟ್ ತಿನ್ನಕತ್ತಾಳ. ತಿನ್ಲಿ ಆರಾಮಾಗಿ ತಿನ್ಲಿ. ಈಗ ಒಂದು ಸ್ವಲ್ಪ ತಿನ್ನಿಸ್ತೀವಿ ಮತ್ತು ಆಮೇಲೆ ಮಲ್ಕೋ ಟೈಮ್ದಾಗ ಒಂದು ಸ್ವಲ್ಪ ತಿನ್ನಿಸ್ತೀವಿ. ಯಾಕಪ್ಪ ಅಂದ್ರೆ ಒಮ್ಮೆ ತಿನ್ನಿಸ್ಬಾರ್ದು. ಬಟ್ಟೆ ಯಾಕಂದ್ರೆ ಕಡ್ಡತಾವ ಇಲ್ಲಿ ಇಲ್ಲಿ ಖಾಲಿ ಯಾವುದು ಜೋದು ಕೊಲೆ ಕುರು ಕುರು ಕುಲು ಕುಲು ಕುರು. ನಾವು ಮೀನ ತಿಂದು ಬಂದಿದ್ವಿ. ನಿನಗೆ ಅದಕ್ಕೆ ನಾನು ಚಾಕ್ಲೇಟ್ ತೊಗೊಂಬಂದಿದ್ದೆ. ನಿನಗೆ ಇಷ್ಟ ಅದು ಭಾಳ ಇಷ್ಟ. ಮನೆ ಸರ್ತಿ ನೀವು ಭಾಳ ಇಷ್ಟಪಟ್ಟಿದ್ದಲ್ಲ, ನಿನಗೋಸ್ಕರ ತಂದೀನಿ. ಬೇಕು ಇನ್ನ ಅದು ದಿವಸ ಬೇಡ. ಈ ಫುಡ್ ತಿನ್ನೋದು ಮತ್ತು ಆಫೀಸ್ ಐತಲ್ಲ ಮಲ್ಕೊಳ್ಳೋ ಟೈಮ್ನಾಗ ಅದು ಕೊಡಿಸ್ತೀನಿ. ಓಡಿ ಗೊತ್ತಿ ನಾವು ಹೊಡಿತೀವಿ, ನೀ ಚಾಕ್ಲೇಟ್ ಹೊಡಿತು ತಿರುಗೋಟಿ ಬೆಕ್ಕ. ಕಾಮಿಡಿ 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 ಕಾಮಿಡಿ. ಗೈಸ್ ನಿಮ್ಮ ಮನ್ಯಾಗೂ ಕ್ಯಾಟ್ಗಳಿದ್ದು ಅಂದ್ರೆ ಇಂತಿಂಥವು ತಂದು ತಿನ್ನಿಸ್ರಿ ಗೈಸ್. ಯಾಕಪ್ಪ ಅಂದರೆ ಖುಷಿ ಪಡ್ತಾ. ನಮ್ಮ ಕಾವ್ಯವ್ರು ಅಂತ ಕೇಳಿದ್ರು ಅವ್ರು ಜಾನಿಗೆ ಒಯ್ಲಕ್ಕ, ಬಟ್ ಹೋಗೋ ಟೈಮ್ದಾಗ ನೆನಪೇ ಆಗಿಲ್ಲ ಅಲ್ಲ. ಅಲ್ಲಿ ಊರಾಗ ಒಂದು ಜಾನಿ ಅದಕ್ಕೊಂದು ತಗೊಂಡು ಹೋಗ್ತೀವಿ ತಂದಿದ್ರು, ಬಟ್ ಅದು ಹೋಗೋ ಟೈಮ್ದಾಗ ನೆನಪೇ ಆಗಿಲ್ಲ. ಕೊಟ್ಟ ಕಳಿಸಿದ್ರೆ ನೆಕ್ಸ್ಟ್ ಟೈಮ್ ಬಂದಂದ್ರೆ ಅವ್ರ ಜಾನಿಗೆ ಕಳ್ಸಮ್. ಜಾನಿಗೆ ನೋಡ್ರಿ ಹೇಳ್ದಂಗೆ ಕೇಳ್ತದ ಮಾತಿಗ. ಸ್ವೀಟಿ ತಿನ್ನಕ್ಕೆ ಕೊಡ್ತಾರ ಅವ್ರು ಹಿಂದೆ ಹೋಗ್ಬಾರ್ದು ಬಾ. ನೀ ಹಿಂಗೇನ್ರಿ ಇಷ್ಟಪಟ್ಟೆ ಅಂದ್ರೆ ಯಾರೇ ದಾರ್ಯಾಗ ನಿಂಗೆ ನೋಡಿದ್ರೆ ಅಂದ್ರೆ ಅದೇ ಚಾಕ್ಲೇಟ್ ಕಡಿದ್ರಂದ್ರೆ ಹೋಗ್ಬಿಡ್ತೀನಿ ನಮಗೆ ಬಿಟ್ಟು. ಚಾಕ್ಲೇಟ್ ಕೊಟ್ರೆ ಸಾಕು, ಅವ್ರು ಮಾಲೀಕ ಚೇಂಜ್ ಆಗಿಬಿಡ್ತಾರ. ಆದ್ರೆ ಚಾಕ್ಲೇಟ್ ಖಾಲಿ ಆಗ ಮಾಲೀಕ ಮತ್ತೆ ಬನ್ನ ಮನೆಗೆ ಬರ್ತಾ ನಾವು ನೆನಪಡ್ತೀವಿ. ಮಾಲೀಕ ಸಾಕು ಹೊಡಿತಾಳೆ ಸಾಕು ಸಾಕು ಬಾರು ಸಿಟ್ಟು ಶಾಕು. ನಾಳೆ ಸಂಜೆಗೆ ಮಕ್ಕಳು ನಮ್ಮ ಸಿಟಿಗೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀವಿ ನಾವು. ಚಾಕ್ ನಡಿ ನಡಿ ಚಾಕ್ ನಡಿ ಬೇಡ ಅದಕ್ಕೆ ಯಾಕೆ ಕಪ್ಪ ಹೊಡ್ಯಾಕತಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಎಂಡ್ ಐ ಹೋಪ್ ಎಲ್ಲರಿಗೂ ವಿಡಿಯೋ ಶೇರ್ ಅನ್ಕೊಂಡು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ವಿಡಿಯೋ ಸಿಗ್ತಾ ಎಲ್ಲರಿಗೂ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್ ಗೈಸ್. ಆಮೇಲೆ ಸಿಗಲ್ಲ ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀವಿ ಗೈಸ್. ನನ್ನ ಚಾನಲ್ದಾಗ ಕ್ರೇಜಿ ಕ್ವೀನ್ ಚಾನಲ್ದಾಗ ಹೋಗಿ ಇನ್ನು ಯಾರ್ಯಾರು ವಿಡಿಯೋ ನೋಡಿಲ್ಲ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಂದು ವಿಡಿಯೋ ನೋಡಿ ಹೋಗ್ಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೂ. ಅಲ್ಲ ಸ್ವೀಟಿ ಹೇಳು, ಸಬ್ಸ್ಕ್ರೈಬ್ ಮಾಡಿ ಕ್ರೇಜಿ ಕ್ವೀನ್ ಚಾನಲ್ಗೆ ಅಂತೇಳಿ. ಏನು ಹೇಳಲ್ಲ ಗೈಸ್, ಯಾಕೆ ಚಾಕ್ಲೇಟ್ ಮೂಡ್ನಾಗ ಚಾಕ್ಲೇಟ್ ಮೂಡ್ನಾಗ. ಬಾಯ್ ಗೈಸ್. ಇಲ್ಲಿ ಸನಿಹ